Hello everyone, welcome back. This is a continuation of the previous video where we were dealing with linear transformations. Okay, so what we have seen is what is a linear transformation, properties of linear transformation, and how to find the matrix of a linear transformation. We've already tried to associate matrix to linear transformation. ಆ ಮ್ಯಾಟ್ರಿಕ್ಸನ್ನು ಅಸೋಸಿಯೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ದ ಬೇಸಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ವೆನ್ ವಿ ಕನ್ಸ್ಟ್ರಕ್ಟ್ ಅ ಮ್ಯಾಟ್ರಿಕ್ಸ್. ಓಕೆ, ಸೊ ಬೇಸಿಸ್ ಚೇಂಜ್ ಆಗ್ತಾ ಹೋದಾಗೆ ನಮ್ಮ ಸೇಮ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ದು ಮ್ಯಾಟ್ರಿಸಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ವಿ ಆರ್ ಗೋಯಿಂಗ್ ಟು ಡೂ ಅ ಥರ್ಡ್ ಟೈಪ್ ಆಫ್ ಎಕ್ಸಾಂಪಲ್. ಫಸ್ಟ್ ಎರಡು ಟೈಪ್ ಯಾವ ಥರ ಇತ್ತು? ವಿ ಹ್ಯಾಡ್ ಅ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಅದರಲ್ಲಿ ಫಸ್ಟ್ ಟೈಪಲ್ಲಿ ನಾವು ಎರಡನ್ನೂ ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ತಗೊಂಡ್ವಿ. ಸೆಕೆಂಡ್ ಟೈಪಲ್ಲಿ ಒನ್ ಇಸ್ ಫಿಕ್ಸ್ಡ್ ಆಸ್ ಸ್ಟ್ಯಾಂಡರ್ಡ್ ಬೇಸಿಸ್, ಒನ್ ಇಸ್ ಸಮ್ ಅದರ್ ಬೇಸಿಸ್ ಆಫ್ ದ ವೆಕ್ಟರ್ ಸ್ಪೇಸ್. ಈ ಟೈಪ್ 3ಅಲ್ಲಿ ಈ ಎರಡು ವೆಕ್ಟರ್ ಸ್ಪೇಸದು ಸಮ್ ರ್ಯಾಂಡಮ್ ಬೇಸಿಸ್, ಸ್ಟ್ಯಾಂಡರ್ಡ್ ಬೇಸಿಸ್ ಅಲ್ಲ, ಸ್ಟ್ಯಾಂಡರ್ಡ್ ಬೇಸಿಸ್ ಬಿಟ್ಟು ಬೇರೆ ಥರ ಬೇಸಿಸ್ ಇದ್ದರೆ ಹೇಗೆ ಮ್ಯಾಟ್ರಿಕ್ಸನ್ನು ಫೈಂಡ್ ಔಟ್ ಮಾಡೋದು ಅಂತ ವಿ ಶಲ್ ಅನಲೈಸ್. ಓಕೆ, so first let's take the linear transformation. So the linear transformation is T from V2 over R to V3 over R, and how does it work? T of x comma y is equal to x plus y. Ordered pair triple ಗೆ ಹೋಗ್ತಾ ಇದೆ. So ordered pair x comma y is going to x plus y, x and 3x minus y. This is my linear transformation. And what are the bases? ಫಸ್ಟ್ V2 over R ಅಲ್ಲಿ B1 ಅಂತ ತಗೊಳ್ತೀನಿ. B1 ಏನಿರುತ್ತೆ 1, 1 and 3, 1 is my first basis, and the second basis B2 is equal to second basis ಅಂದರೆ second image vector space ಅಲ್ಲಿ 1, 1, 1, 1, 1, 0, 1, 0, 0. Now you can see ಒಂದಷ್ಟು ಎಕ್ಸ್ಟ್ರಾ ಬೇಸಿಸ್, ಈ ಬೇಸಿಸ್ ಎಲ್ಲ ನಾವು ಯಾವತ್ತೂ ನೋಡಲೇ ಇಲ್ಲ V2 over R ಅಲ್ಲಿ. This forms the basis. V3 over R ಗೆ this also forms a basis which is other than the standard basis of the vector space. ಈಗ ಪ್ರೊಸೀಜರ್ ಸೇಮ್, ಯಾವ ಬೇಸಿಸ್ ಕೊಟ್ಟಿದ್ರು ಸಹ ಪ್ರೊಸೀಜರ್ ಸೇಮ್. ಪ್ರೊಸೀಜರ್ ಏನಪ್ಪ ಹೇಳುತ್ತೆ ಅಂದರೆ ಫಸ್ಟ್ ವೆಕ್ಟರ್ ಸ್ಪೇಸ್ ಇದು ಬೇಸಿಸ್ದು ಫಸ್ಟ್ ನಾವು ಇಮೇಜ್ ಫೈಂಡ್ ಔಟ್ ಮಾಡಬೇಕು. ಸೊ ಐ ಶಿಲ್ ಟೇಕ್ ದ ಬೇಸಿಸ್ ವೆಕ್ಟರ್. ಸೊ ಏನು ಮಾಡ್ತೀವಿ ಇವಾಗ ನಾವು T of 1, 1 ಮಾಡ್ಕೋತೀವಿ. X and y is 1 and 1, so this will be 1 plus 1, that is 2. X is 1, 3x minus y, 3 into x minus y, that is equal to 2, 1, 3 minus 1 is 2. Therefore, the image of 1, 1 is 2, 1, 2. ಆಮೇಲೆ ಎರಡನೇ ಬೇಸಿಸ್ ವೆಕ್ಟರ್ದು ಇಮೇಜ್ T of 3, 1. X is 3, y is 1, therefore x plus y ಅಂದರೆ 3 plus 1. ಆಮೇಲೆ ಇದು x 3x minus y, 3 into x is also 3 minus y is 1. So this is 3 plus 1, 4, 3, 3 3s are 9 minus 1, 8, 4, 3, 8. This is the first step. ಏನು ಫಸ್ಟ್ ಸ್ಟೆಪ್? ಫಸ್ಟ್ ವೆಕ್ಟರ್ ಸ್ಪೇಸಲ್ಲಿರುವ ಬೇಸಿಸ್ದು ಇಮೇಜಸ್ನ ನಾನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ಒನ್ಸ್ ಐ ಫೈಂಡ್ ದ ಇಮೇಜ್ ವಿ ಹ್ಯಾವ್ ಮೂವ್ಡ್ ಟು ದ ಸೆಕೆಂಡ್ ವೆಕ್ಟರ್ ಸ್ಪೇಸ್. ಅಂದರೆ ಈ V3 over R ಅಲ್ಲಿ ಇದ್ದೀವಿ ನಾವು. V3 over R ಅಲ್ಲಿ ಇದು ನಮ್ಮ ಬೇಸಿಸ್ ಈಗ. ಸೊ ಇಮೇಜಸನ್ನು ಐ ಶಿಲ್ ಟ್ರೈ ಟು ಎಕ್ಸ್ಪಾಂಡ್ ಇನ್ ದ ಟರ್ಮ್ಸ್ ಆಫ್ ದಿ ಸೆಕೆಂಡ್ ಬೇಸಿಸ್. ಓಕೆ, ಸೊ ವಾಟ್ ಆರ್ ದ ಇಮೇಜ್? ಇಮೇಜ್ ಇಸ್ 2, 1, 2 ಫಸ್ಟ್ ಇಮೇಜ್ ಇದು. ಓಕೆ, ಇದನ್ನು ಐ ಶಿಲ್ ಟ್ರೈ ಟು ಎಕ್ಸ್ಪಾಂಡ್ ಇನ್ ದಿಸ್ ಬೇಸಿಸ್. ಏನು ಮಾಡ್ಕೋಬೇಕಾಗ ನಾನು ಲೆಟ್ಸ್ ಟೇಕ್ ಇಟ್ ಆಸ್ A1, ಕೋಎಫಿಷಿಯಂಟ್ಸ್ ಗೊತ್ತಿಲ್ಲ, ಸೊ ಲೀನಿಯರ್ ಕಾಂಬಿನೇಷನ್ A1 B1 plus C1 into 1, 0, 0. I have expressed as a combination of these three vectors, A1 into 1, 1, 1, B1 into 1, 1, 0, C1 into 1, 0, 0. ಓಕೆ, ಈಗ ನಾನು A1 B1 C1 ಏನು ಅಂತ ಕಂಡು ಹಿಡಿಬೇಕು. ಓಕೆ, ವಿ ವಿಲ್ ಫೈಂಡ್ ದ್ಯಾಟ್. ಆಮೇಲೆ ಏನು ಮಾಡಬೇಕು ನಾನು? ಸೆಕೆಂಡ್ ವೆಕ್ಟರನ್ನು ಕೂಡ ಐ ಶುಡ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ದ ಸೆಕೆಂಡ್ ಬೇಸಿಸ್. ಸೊ ಲೆಟ್ಸ್ ಡೂ ದಿಸ್. A1 into 1, 1, 1 ಅಂತ ಹೇಳಿದ್ರೆ A1, A1 ಪ್ಲಸ್ B1 into 1, 1, 0 ಅಂದರೆ B1, B1, 0 ಪ್ಲಸ್ C1, 0, 0. ಆ್ಯಡ್ ಅಪ್ ಆಲ್ ಆಫ್ ದೆಮ್. ಇದೇನಾಗುತ್ತೆ? ಫಸ್ಟ್ ಕೋಆರ್ಡಿನೇಟ್ಸ್ ಆ್ಯಡ್ ಮಾಡಿದರೆ A1 ಪ್ಲಸ್ B1 ಪ್ಲಸ್ C1. ಸೆಕೆಂಡ್ ಕೋಆರ್ಡಿನೇಟ್ಸ್ ಆ್ಯಡ್ ಮಾಡಿದರೆ A1 ಪ್ಲಸ್ B1 ಮಾತ್ರ, ಥರ್ಡ್ 0 ಇದೆ. ಆಮೇಲೆ ಥರ್ಡ್ ಕೋಆರ್ಡಿನೇಟ್ಸನ್ನು ಆ್ಯಡ್ ಮಾಡಿದರೆ A1 ಮಾತ್ರ. ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಈಸ್ ಈಕ್ವಲ್ ಟು 2, 1, 2.
So if I equate on both sides, what will happen? Last in the ಮಾಡ್ಕೊಬರೋಣ. A1 third coordinate is equal to the third coordinate here. Therefore, A1 is equal to 2. ಆಮೇಲೆ ಏನು ಬರುತ್ತೆ? ಸೆಕೆಂಡ್ ಕೋಆರ್ಡಿನೇಟ್ A1 plus B1 is equal to 1. A1 is already 2. Therefore, B1 is equal to 1, or B1 is 1 minus 2, that is equal to minus 1. So this is done. ಆಮೇಲೆ ಫಸ್ಟ್ ಕೋಆರ್ಡಿನೇಟ್ಸ್ ಈಕ್ವೇಟ್ ಮಾಡುವ. A1 plus B1 plus C1 is equal to 2. Substitute for A1 and B1. B1 is minus 1 plus C1 is equal to 2. 2 minus 1 is 1 plus C1 is equal to 2. Therefore, C1 is equal to 1. A1, B1, C1 ಸಿಕ್ಕಿದೆ. Therefore, I know the coefficients A1, B1 and C1 now. The same thing we shall be doing with the second image vector. I shall erase this and I shall write that. ಏನು ಮಾಡಬೇಕು ಇವಾಗ? ಸೆಕೆಂಡ್ ಬೇಸಿಸ್ ವೆಕ್ಟರ್ದು ಇಮೇಜನ್ನು I shall expand in terms of the second basis. So let's remember this. I shall write the coefficients in this side so that we know it. B1 is equal to minus 1, C1 is equal to 1 ಅಂತ ನಮಗೆ ಸಿಕ್ಕಿದೆ ಈಗ. Let's take the second basis vector, the image 4, 3, 8. I shall expand it in terms of B2. So A2 into 1, 1, 1, B2 into 1, 1, 0 plus C2 into 1, 0, 0. And we shall find A2, B2 and C2. In ಮಾಡಬೇಕು? I should multiply the coefficients first. B2 into 1, B2 into 1, B2 into 0 plus C2 into 1, 0, 0. Add up all of them. A2 plus B2 plus C2. Second coordinates A2 plus B2. Third coordinates is only 8. Left side it is 4, 3, 8. Equate ಮಾಡಿ. ಲಾಸ್ಟ್ ಇಂದ equate ಮಾಡ್ತಾ ಬರ್ತೀನಿ. A2 is equal to 8. A2 plus B2 is equal to the second coordinate, that is 3. A2 8 ಅಂತ substitute ಮಾಡಿದ್ರೆ B2 is equal to 3 minus 8, that is minus 5. Then A2 plus B2 plus C2 is equal to 4. A2 is 8, B2 is minus 5 plus C2 is equal to 4. 8 minus 5 is 3 plus C2 is 4, or C2 is equal to 4 minus 3, that is 1. So we have got A2 is equal to 8, B2 is equal to minus 5 and C2 is equal to 1. I have written down so that nange erase ಮಾಡುವಾಗ ಇಲ್ಲಿ ನನ್ನ ಹತ್ರ ಇರಲಿ ಅಂತ ಬರ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಏನಾಯಿತು? ಸೊ ವಿ ಹ್ಯಾವ್ ಫೌಂಡ್ ದ ಇಮೇಜಸ್ ಆಫ್ ದ ಫಸ್ಟ್ ಬೇಸಿಸ್. ಆ ಇಮೇಜಸನ್ನು ಸೆಕೆಂಡ್ ಬೇಸಿಸಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ವಾಟ್ ಇಸ್ ದ ಪ್ರೊಸೀಜರ್ ನೆಕ್ಸ್ಟ್? ನೆಕ್ಸ್ಟ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ದ ಮ್ಯಾಟ್ರಿಕ್ಸ್. ಕನ್ಸ್ಟ್ರಕ್ಟ್ ಹೇಗೆ ಮಾಡ್ಕೊಳ್ಳೋದು ನಾವು ಮ್ಯಾಟ್ರಿಕ್ಸನ್ನು? ಒನ್ಸ್ ಐ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಬೋತ್ ದ ಇಮೇಜಸ್ ಇನ್ ಟರ್ಮ್ಸ್ ಆಫ್ ದ ಬೇಸಿಸ್, ಐ ಕಲೆಕ್ಟ್ ದ ಕೋಎಫಿಷಿಯಂಟ್ಸ್. ಫಸ್ಟ್ ಇಮೇಜನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಿದಾಗ ದೀಸ್ ಆರ್ ದ ಕೋಎಫಿಷಿಯಂಟ್ಸ್. ದೇರ್ಫೋರ್ those coefficients will come in the first column of the matrix, that is 2, minus 1, 1. Therefore, this is how I construct the matrix of the linear transformation. ಏನು ಮಾಡಬೇಕು? ಫಸ್ಟ್ ವೆಕ್ಟರ್ದು ಇಮೇಜ್ ಇದೆ. ಆ ಇಮೇಜನ್ನು ಐ ಶಲ್ ಎಕ್ಸ್ಪಾಂಡ್ ಇನ್ ಟರ್ಮ್ಸ್ ಆಫ್ ದಿ ಸೆಕೆಂಡ್ ಬೇಸಿಸ್. ಸೆಕೆಂಡ್ ಬೇಸಿಸಲ್ಲಿ ಎಕ್ಸ್ಪಾಂಡ್ ಮಾಡುವಾಗ ಕೋಎಫಿಷಿಯಂಟ್ಸ್ ಬರುತ್ತಲ್ಲ, ಆ ಕೋಎಫಿಷಿಯಂಟ್ಸ್ ಐ ರೈಟ್ ಇನ್ ದ ಫಸ್ಟ್ ಕಾಲಮ್. The second vector I have expanded in terms of the second basis, and when I expanded, these are the coefficients I get, and the coefficients I write in the second column. Therefore, this will be my matrix of the transformation. ಮತ್ತೊಂದು ಸತಿ ನಾನು ರಿಪೀಟ್ ಮಾಡ್ತೀನಿ. ಮ್ಯಾಟ್ರಿಕ್ಸನ್ನು ಅನಲೈಸ್ ಮಾಡ್ಕೊಳ್ವಾ ನಾವು. ಮ್ಯಾಟ್ರಿಕ್ಸ್ ಹೇಗಿರುತ್ತೆ? There are 3 rows and 2 columns. Okay, there are numbers 3 and 2 also over here. ಮ್ಯಾಟ್ರಿಕ್ಸ್ ಹೇಗೆ ಜನ್ರೇಟ್ ಆಗುತ್ತೆ ಅಂದರೆ ಡೈಮೆನ್ಷನ್ ಆಫ್ ದ ಸೆಕೆಂಡ್ ವೆಕ್ಟರ್ ಸ್ಪೇಸ್ ಇಂಟು ದ ಡೈಮೆನ್ಷನ್ ಆಫ್ ದಿ ಫಸ್ಟ್ ವೆಕ್ಟರ್ ಸ್ಪೇಸ್. ದ ಡೈಮೆನ್ಷನ್ ಆಫ್ V3 over R is 3, V2 over R is 2. Therefore, the matrix I get will be a 3 by 2 matrix. This dimension cross this dimension. Therefore, this is how we construct the matrix. Now we have done all the 3 types of problems. Standard basis kottaga any one of them is a standard basis, or the last cases both of them are not the standard basis. This is how we construct matrix. The next question is linear transformation kottaga nan matrix anna find out ಮಾಡಬಹುದು.
can I find out a linear transformation if I am given a matrix? Matrix ಇದೆ ನನ್ನ ಹತ್ರ, ನಾನೊಂದು linear transformation ಅನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದಾ? Yes, you can do it. ಓಕೆ, ಏನು ಮಾಡಬೇಕು? ಐ ಶುಡ್ ಗೋ ಎಕ್ಸಾಕ್ಟ್ಲಿ ರಿವರ್ಸ್ ಹೇಗೆ ಹೋಗಬೇಕು? ನಮಗೀಗ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ರೈಟ್? So when matrix is given, I shall analyze the order of the matrix. Now I have a 3 by 2 matrix. 3 by 2 ಅಂದ ತಕ್ಷಣ ಏನರ್ಥ? Image vector space and the second vector space to dimension 3, first vector space to dimension 2 ಅಂತ ಅರ್ಥ. Therefore I should have second vector space to dimension is 3, first vector space to dimension is 2. Now I have a matrix, a linear transformation from V2 over R to V3 over R ಅಂತ ನಾನು ಇಟ್ಕೋತೀನಿ. ಆಮೇಲೆ working backwards, now I know what are the columns ಎಲ್ಲಿಂದ ಬಂತು? Columns are these coefficients. Okay, so what are these coefficients? Coefficients are nothing but when I take a basis, ಎರಡು ಬೇಸಿಸ್ ತಗೊಂಡು ಅದರ ಇಮೇಜ್ ತೆಗೆದಾಗ I expand in the basis of the second vector space. Those are the coefficients I have. Therefore, these are nothing but the coefficients of the basis when I expand in the second vector space. Therefore, keeping this idea, we shall be working backwards. Now, backwards andre matrix anna itkondu now we shall go back and find a linear transformation. So, let's see those kind of problems now. Let's start with the second type of the problem. Find the linear transformation of the matrix. Matrix given is A minus 1 0 2 0 1 3 with respect to the standard basis of V2 over R and V3 over R. ಈಗ ನಮ್ಮ ಹತ್ರ ಮ್ಯಾಟ್ರಿಕ್ಸ್ ಇದೆ, ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇದು ಸ್ಟ್ಯಾಂಡರ್ಡ್ ಬೇಸಿಸ್ಗೆ ರಿಲೇಟ್ ಆಗಿರುವಂಥ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಶಲ್ ವರ್ಕ್ ಬ್ಯಾಕ್ವರ್ಡ್ಸ್ ಫ್ರಮ್ ದ ಮ್ಯಾಟ್ರಿಕ್ಸ್ ನೌ ಆ್ಯಂಡ್ ಫೈಂಡ್ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ಫಸ್ಟ್ ಸ್ಟೆಪ್ ವಿ ಶಲ್ ರೈಟ್ ದ ಮ್ಯಾಟ್ರಿಕ್ಸ್. Minus 1 0 2 0 1 3. This is the matrix. Okay, and if you can analyze, how is this? This is a 3 by 2 matrix. Okay, now 3 by 2 matrix anta helidre, then the linear transformation T ellinda ellige hogutte? Second vector space to dimension 3. Therefore it is going to V3 over R. First vector space to dimension 2, therefore it is a linear transformation from V2 over R to V3 over R. Okay, also I shall write the standard basis because it is mentioned standard basis. Therefore B1 first vector space to standard basis ಏನು? 1 0 0 1. second vector space to basis standard basis ಏನು? B2 V3 over R ಅಲ್ಲ, triple 1 0 0 0 1 0 and 0 0 1. This is the second standard basis. Once we have written the basis, we know that now it is a linear transformation from V2 over R to V3 over R. Now we will start the process of building the transformation. Okay, ಈಗ ಹೇಗೆ ಬಿಲ್ಡ್ ಮಾಡಬೇಕು ನಾವು ಟ್ರಾನ್ಸ್ಫಾರ್ಮೇಷನನ್ನು? ಫಸ್ಟ್ ನಾವು ಬೇಸಿಸ್ ಅನ್ನು ಇಟ್ಕೊಂಡು ವರ್ಕ್ ಮಾಡುವ. ದೆನ್ ವಿ ಶಲ್ ಸಿ ವಾಟ್ ಇಸ್ ದ ಇಮೇಜ್ ಆಫ್ ಸಮ್ ಆರ್ಬಿಟ್ರರಿ ವೆಕ್ಟರ್ ಎಕ್ಸ್ ಕಾಮ 1. ಓಕೆ, ಸೊ ಟಿ ಆಫ್ ಫಸ್ಟ್ ಬೇಸಿಸ್ ಏನು? 1 0 1 0 ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಬೇಕು ಅಂತ ಏನು ಹೇಳುತ್ತೆ? ನಮಗೆ ಮ್ಯಾಟ್ರಿಕ್ಸ್ ಹೇಳುತ್ತೆ. ಓಕೆ, ಮ್ಯಾಟ್ರಿಕ್ಸಲ್ಲಿ ಏನು ಹೇಳುತ್ತೆ? ವಿ ಆರ್ ವರ್ಕಿಂಗ್ ಇನ್ ಕಾಲಮ್ಸ್, ರೈಟ್? ನಾವು ಕೋಎಫಿಷಿಯನ್ಸ್ನ ತೆಗೆದು ಕಾಲಮ್ಸಲ್ಲಿ ಹಾಕಿರೋದು. ಕೋಎಫಿಷಿಯನ್ಸ್ ಆಫ್ ಕಾಲಮ್ಸ್ ಏನು? ದೇ ಆರ್ ನಥಿಂಗ್ ಬಟ್ ಬೇಸಿಸ್ ವೆಕ್ಟರದ್ದು ಇಮೇಜ್ ತೆಗೆದಾಗ, ಅಂದರೆ ಟಿ ಆಫ್ 1 0, ದಿಸ್ ಇಸ್ ದ ಇಮೇಜ್ ಆಫ್ 1 0. ಓಕೆ, ಅದನ್ನು ಸೆಕೆಂಡ್ ಬೇಸಿಸಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ದೀಸ್ ಆರ್ ದ ಕೋಎಫಿಷಿಯನ್ಸ್. ದೇರ್ಫೋರ್ ಐ ಹ್ಯಾವ್ ಟೇಕನ್ 1 0, ಐ ಹ್ಯಾವ್ ಟೇಕನ್ ದ ಇಮೇಜ್ ಆಫ್ 1 0. ಇಮೇಜ್ ಅಂದರೆ ಟಿ ಆಫ್ 1 0. ಇದೇನು ಹೇಳುತ್ತೆ? ದೀಸ್ ಗಿವ್ಸ್ ಮೀ ದ ಕೋಎಫಿಷಿಯನ್ಸ್ ಆಫ್ ದ ಇಮೇಜ್ when I expand it in terms of the second basis. Therefore, minus 1 2 1 are the coefficients of the image when I expand it in terms of the second basis. 1 0 0 0 1 0 and 0 0 1. Okay, now we shall simplify this. Then I will get what is the exact image of 1 0. So this is minus 1 0 0, this is 0 2 0, this is 0 0 1.
Okay, add up all of them. Minus 1 plus 0 plus 0, it is minus 1. 0 plus 2 plus 0, that is 2. 0 plus 0 plus 1, this is 1. Therefore, this is the exact image of 1 comma 0. Similarly, second basis vector ತಗೊಳ್ತೀನಿ ನಾನು, that is t of 0 comma 1. And how, what do I know? t of 0 comma 1, 0 1 ಇದು ಇಮೇಜ್ ಅನ್ನು ಸೆಕೆಂಡ್ ಬೇಸಿಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ these are the coefficients. Therefore 0 plus 0 into the second vector plus 3 into the third vector. Vectors ಯಾವುದೆಲ್ಲ? 1 0 0 0 1 0 0 0 1. Simplify, 0 into anything is 0, 0 into anything is 0, 3 into this will give me 0 0 3. Therefore, the image of 0 comma 1 is 0 0 3. Now I know the images of the basis vectors. ಇಡೀ ಎಲ್ಲ ವೆಕ್ಟರ್ಸ್ ಇಮೇಜಿಗೆ ಹೇಗೆ ನಾನು ಫೈಂಡ್ ಔಟ್ ಮಾಡೋದು? ಟೇಕ್ ಎನಿ ರ್ಯಾಂಡಮ್ ವೆಕ್ಟರ್ ಎಕ್ಸ್ ಕಾಮ ವೈ ಹಾಕಿ ನಾವಿರೋದು v2 over r ಅಲ್ಲಿ. ಸೊ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಎನ್ ಆರ್ಡರ್ಡ್ ಪೇರ್. ಆಮೇಲೆ ಬೇಸಿಸ್ ಮಾತ್ರ ಗೊತ್ತು, ರ್ಯಾಂಡಮ್ ಆಗಿ ಹೇಗೆ ಜನರೇಟ್ ಮಾಡೋದು? ಎಕ್ಸ್ ಕಾಮ ವೈ ವಿ ಶಾಲ್ ಎಕ್ಸ್ಪಾಂಡ್ ಇನ್ ಟರ್ಮ್ಸ್ ಆಫ್ ದಿ ಬೇಸಿಸ್ ವೆಕ್ಟರ್. ದೇರ್ಫೋರ್ ಸ್ಟ್ಯಾಂಡರ್ಡ್ ಬೇಸಿಸ್ ಆಗಿರೋದ್ರಿಂದ ಎಕ್ಸ್ಪಾನ್ಷನ್ ಈಸಿ ಆಗುತ್ತೆ ನಮಗೆ. x comma y is x into 1 comma 0 plus y into 0 comma 1. We have expanded in terms of this basis. Now I want to know the image of x comma y, any random. That is nothing but if I operate on t on both sides. Left side ಅಲ್ಲಿ ಮಾಡಿದ್ರೆ t of xy ಬರುತ್ತೆ, right side ಅಲ್ಲಿ ಮಾಡಿದ್ರೆ ಇದೇನಾಗುತ್ತೆ? X is a scalar. By properties of linear transformation, I can take the scalar out and take the transformation of the matrix, plus take the second scalar out and then take the transformation of the matrix. So what is t of 1 comma 0? It is minus 1 to 1. And what is the image of the second basis vector? It is t of 0 1 is 0 0 3. Simplify, ಏನಾಗುತ್ತೆ ಇದು? minus x 2x and x plus 0 0 3y. What do I get? This is equal to minus x plus 0, this is minus x, 2x plus 0 is 2x, x plus 3y is x plus 3y. Therefore, the image of xy, t of xy is equal to minus x, 2x, x plus 3y for any xy belonging to v2 over r. Therefore, we have constructed the linear transformation. xy the image, random element to the image ಅನ್ನು ನಾವು find out ಮಾಡಿದ್ದೀವಿ. Therefore, this is how we construct the linear transformation from the matrix. Exact ಆಗಿ ಉಲ್ಟಾ ಅಲ್ವಾ? ಲಾಸ್ಟ್ ಟೈಮ್ ಏನು ಪ್ರೋಸೆಸ್ ಮಾಡಿದ್ವಿ ಅದರದ್ದು exact reverse. Take the matrix, identify the number of rows and columns. The first number of rows gives me the dimension of the image vector space. ಕೋಡೊಮೈನ್ದು ಇದು ಡೊಮೇನ್ ಅಂತ ಹೇಳ್ತೀವಿ, ಇದು ಕೋಡೊಮೈನ್ದು. Therefore, the number of rows gives me the dimension of the codomain. The number of columns gives me the dimension of the domain. ಆಮೇಲೆ ಏನು ಮಾಡಬೇಕು? ಬಿಕಾಸ್ ಇಟ್ ಇಸ್ ಗಿವನ್ ವಿತ್ ರೆಸ್ಪೆಕ್ಟ್ ಟು ಸಮ್ ಬೇಸಿಸನ್ನು ಪಿಕ್ ಮಾಡ್ಕೊಳ್ಳಿ. ಫೈಂಡ್ ದ ಇಮೇಜ್ ಆಫ್ ದೀಸ್ ಟು. ಇಮೇಜನ್ನು ಸೆಕೆಂಡ್ ಬೇಸಿಸಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ದ ಕಾಲಮ್ಸ್ ಗಿವ್ ಯು ದಿ ಕೋಎಫಿಷಿಯನ್ಸ್. ದೇರ್ಫೋರ್ ಸಬ್ಸ್ಟಿಟ್ಯೂಟ್ ದ ಕೋಎಫಿಷಿಯನ್ಸ್. ದೇರ್ಫೋರ್ you will get the images of these two vectors. Then take any random vector, expand it in terms of this basis, and then take the transformation on both the sides. You are going to get the linear transformation. This is when you have standard basis. The same process will work when any basis vectors are given to you. This is the second problem. Find the linear transformation of the matrix. A is equal to minus 1 2 1 1 0 3 with respect to the basis 1 2 0 0 minus 1 0 1 minus 1 1 and 1 0 2 minus 1. Okay. So if you can see the matrix, ಈಗ rows ಕಡಿಮೆ ಇದೆ, columns ನಮಗೆ ಜಾಸ್ತಿ ಇದೆ. So the first step, write the matrix first. So entire thing depends on the matrix. Minus 2 1 and 1 0 3. Identify the number of rows and columns. 2 by 3. 2 rows and 3 columns. Therefore,
ಹೇಗಿರುತ್ತೆ ನಮ್ಮದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್? ವಿ ಶಲ್ ಡಿಫೈನ್ ಅ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಟಿ ಫ್ರಾಮ್ ಎಲ್ಲಿಂದ ಎಲ್ಲಿಗೆ. ಇದು ಕೋಡೊಮೇನ್ ಇದು ಡೈಮೆನ್ಷನ್, ದೇರ್ಫೋರ್ ಇದು V2/R ಆಗಬೇಕು. ದಿಸ್ ಗಿವ್ಸ್ ಮೀ ದ ಡೊಮೇನ್ದು ಡೈಮೆನ್ಷನ್, ದೇರ್ಫೋರ್ ಇದು V3/R. ಡೊಮೇನ್ ಅಂದರೆ ಇದು, ಕೋಡೊಮೇನ್ ಅಂದರೆ ಇದು. ಓಕೆ, ಸೊ ವಿ ನೋನ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ ಹೋಗ್ತಾ ಇದೆ ಅಂತ. ಆ್ಯಂಡ್ ಆಲ್ರೆಡಿ ನಮಗೆ ಬೇಸಿಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಸ್ ಯಾವುದೆಲ್ಲ? B1 ಫಸ್ಟ್ ವೆಕ್ಟರ್ ಸ್ಪೇಸ್ದು ಬೇಸಿಸ್ ಅದು 1 2 0 0 -1 0 1 -1 1. ಇದೇ B1 ಅಂತ ಹೇಗೆ ಬರೀತೀರಾ ಇದೆರಡರಲ್ಲಿ? B1 ಈಸ್ ಫ್ರಮ್ ದ ಡೊಮೇನ್. ಡೊಮೇನಲ್ಲಿ ಡೈಮೆನ್ಷನ್ ಎಷ್ಟು? 3. ದೇರ್ಫೋರ್ ದಿಸ್ ಈಸ್ ಫ್ರಮ್ V3/R. ದಿಸ್ ಈಸ್ ಮೈ B1. B2 ಯಾಕೆ ಇದೆ ಆಗಬೇಕು? B2 is V2/R. ಆರ್ಡರ್ಡ್ ಪೇರ್ ಇರೋದು ಈ ಬೇಸಿಸಲ್ಲಿ. ದೇರ್ಫೋರ್ B2 is equal to 1 0, 2 -1. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಅಂದರೆ ಯಾವುದೇ ಒಂದು ಎಲಿಮೆಂಟ್ ತಗೊಂಡ್ರೆ ಅದು ಎಲ್ಲಿಗೆ ಇಮೇಜ್ ಅಂತ ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ರ್ಯಾಂಡಮ್ ಎಲಿಮೆಂಟ್ ಕಂಡುಹಿಡಿಯೋದಕ್ಕಿಂತ ಮುಂಚೆ ಬೇಸಿಸ್ ಎಲಿಮೆಂಟ್ಸ್ದು ಇಮೇಜಸ್ ಏನು ಅಂತ ನಾವು ಬರ್ಕೊಳ್ಳೋಣ. What is the basis now? These three are basis vectors now. So one by one we shall see what happens to the image of the basis vectors. ನೋಡಿ ಈ ಥರದೊಂದು ಬೇಸಿಸ್ ನಿಮಗೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗುವಾಗ ಯು ಆರ್ ಗೋಯಿಂಗ್ ಥ್ರೂ ನ್ಯೂ ಆ್ಯಂಡ್ ನ್ಯೂ ಬೇಸಿಸ್ ಆಫ್ ದ ಸೇಮ್ ವೆಕ್ಟರ್ ಸ್ಪೇಸ್. ಈ V2/R ಇದೊಂದು ಬೇಸಿಸ್ ಅಂತ ನಾವು ಎಲ್ಲೂ ಹೇಳಲಿಲ್ಲ, ಬಟ್ ನಾವು ಯು ಕ್ಯಾನ್ ಸಿ ದಿಸ್ ಇಸ್ ಆಲ್ಸೋ ಅ ಬೇಸಿಸ್. V3/R this is one basis. Therefore every time you are encountering a new basis of the same vector spaces. 1 2 0 ದ ಇಮೇಜ್ ಫೈಂಡ್ ಔಟ್ ಮಾಡೋಣ. ಇಮೇಜ್ ನಮಗೆ ಗೊತ್ತಿಲ್ಲ, ಬಟ್ ಐ ನೋ ದ ಮ್ಯಾಟ್ರಿಕ್ಸ್ ಆ್ಯಂಡ್ ವಾಟ್ ದ ಫಸ್ಟ್ ಕಾಲಮ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್. ಫಸ್ಟ್ ಕಾಲಮ್ ಗಿವ್ಸ್ ಮೀ ದ ಕೋಎಫಿಷಿಯಂಟ್ಸ್ ಆಫ್ ದ ಇಮೇಜ್ ವೆನ್ ಐ ಎಕ್ಸ್ಪಾಂಡ್ ಇಟ್ ಇನ್ ಟರ್ಮ್ಸ್ ಆಫ್ ದಿ ಸೆಕೆಂಡ್ ಬೇಸಿಸ್. So these are the coefficients when I expand the image in terms of the second basis, that is 1 0 and 2 -1. So simplify this. This becomes -1 0 plus 1 into 2 -1 is 2 -1. Add up -1 plus 2 is plus 1. 0 plus -1 is -1. Therefore this is my first image. Second image 0 -1 0 the image ಏನಾಗಬೇಕು? So second column gives me the image of the second vector anna when I expand in terms of the second basis, what are the coefficients anta helutte? 2 ಮತ್ತೆ 0 coefficients when I expand in terms of the second basis. So when I multiply 2, 0 plus that is 0 into something, anything is 0, so this is going to be 2, 0. Similarly, third basis vector 1 -1 1. The third column gives me the coefficients 1, 3 when I expand it in terms of the second basis 1 0 2 -1. Multiply 1 into 1, 0 is this. 3 into 2, -1 is 6 and -3 equal to 1 plus 6 is 7. 0 minus 3 is -3. Therefore, now I get the images of all the three basis vectors. Next ಏನು ಮಾಡಬೇಕು? ಬೇಸಿಸ್ ಎಲ್ಲ ಇಮೇಜ್ ಸಿಕ್ತು. ನಾವು ಐ ಶುಡ್ ಪಿಕ್ ಎನಿ ರ್ಯಾಂಡಮ್ ವೆಕ್ಟರ್ x y z, ಯಾಕಂದರೆ ಅದು ಟ್ರಿಪಲ್ V3/R ಅಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾಗಿರೋದು ಟ್ರಿಪಲಿಂದ. ಸೊ ನೆಕ್ಸ್ಟ್ ವಾಟ್ ಶುಡ್ ಐ ಡೂ? ಬೇಸಿಸ್ದು ಇಮೇಜ್ ಗೊತ್ತು. ದೇರ್ಫೋರ್ x y z ವಿ ಶಲ್ ಎಕ್ಸ್ಪಾಂಡ್ ಇನ್ ಟರ್ಮ್ಸ್ ಆಫ್ ದಿ ಬೇಸಿಸ್ ವೆಕ್ಟರ್ಸ್. Now I am not in the standard basis. B1 standard basis ಅಲ್ಲ. ಸ್ಟ್ಯಾಂಡರ್ಡ್ ಬೇಸಿಸ್ ಆಗಿತ್ತು ಅಂದರೆ x into 1 0 0 plus y into 0 1 0 plus z into 0 0 1 ಅಂತ ಡೈರೆಕ್ಟಾಗಿ ನಾವು ಬರ್ಕೋಬೋದಿತ್ತು. ಆದರೆ ಇದು ನಮಗೆ ಸ್ಟ್ಯಾಂಡರ್ಡ್ ಬೇಸಿಸ್ ಅಲ್ಲ. ದೇರ್ಫೋರ್ ವಿ ಡೋಂಟ್ ನೋ ವಾಟ್ ಆರ್ ದ ಕೋಎಫಿಷಿಯಂಟ್ಸ್ ವೆನ್ ಐ ಎಕ್ಸ್ಪಾಂಡ್ ಇನ್ ಟರ್ಮ್ಸ್ ಆಫ್ ದಿ ಫಸ್ಟ್ ಬೇಸಿಸ್. ದೇರ್ಫೋರ್ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ನಾನು ABC ಅಂತ ತಗೊಳ್ತೀನಿ. Now my idea first is I should find out what are ABC. Okay, to find out what is ABC, what is to be done? I should simplify the entire right hand side, equate it to the left hand side. So we shall start simplifying. ಇದಕ್ಕೆ a multiply ಮಾಡಿದ್ರೆ a, 2a 0, ಇಲ್ಲಿ b multiply ಮಾಡಿದ್ರೆ 0 minus b 0, ಇಲ್ಲಿ c multiply ಮಾಡಿದ್ರೆ c minus c and plus c. Add up a 0 c.
ಅಂದರೆ a ಪ್ಲಸ್ ಸಿ ಆಯಿತು. 2a minus b minus c. 0 plus 0 plus c is going to be c. So x, y, z is equal to this one. Simplify them. Third coordinates are equal. Therefore, direct agi simple agide c is equal to z type. Okay. So c is equal to z done. a ಮತ್ತೆ b find out ಮಾಡಬೇಕು. ಇಲ್ಲಿ c ಮತ್ತೆ a ಮಾತ್ರ ಇದೆ. c already ನಂಗೆ ಗೊತ್ತಿದೆ ಈಗ. Therefore, we shall equate the first coordinates. Okay. So a plus c is equal to x. a plus c is equal to x. c already ನಾನು z ಅಂತ find out ಮಾಡಿದ್ದೀನಿ. Therefore, a plus z is equal to x implies a is equal to x minus z. ಇಲ್ಲಿ x, y, z unknowns ಅಲ್ಲ. x, y is some unknown, vector what I have picked. A, B, C are unknowns which I am trying to find out now. Okay, so what is done now? We have found out what are A and A ಮತ್ತು C ಎರಡು ನಮಗೆ ಸಿಕ್ಕಿದೆ ಈಗ. ಮತ್ತೆ ಮಿಕ್ಕಿರೋದು B ಮಾತ್ರ. Now we shall go to the second coordinates and equate. So second coordinates equate ಮಾಡಿದರೆ 2A minus B minus C is equal to y. A is x minus z minus b. C is again z is equal to y. ಎಷ್ಟು z ಆಯಿತು, ಎಷ್ಟು x ಆಯಿತು ಈಗ ನಮ್ಮ ಹತ್ರ. So I shall come back over here and simplify. 2x minus 2z minus b minus z is equal to y. So what I want is only b. Now okay, so 2x minus 3z minus b is equal to y. b ಆ ಕಡೆ ತಗೊಂಡು ಹೋಗ್ತೀನಿ, y ಈ ಕಡೆ ತಗೊಂಡು ಬರ್ತೀನಿ. b ಆ ಕಡೆ ಹೋದರೆ ಪ್ಲಸ್ b ಆಯಿತು, y ಈ ಕಡೆ ಬಂದರೆ ಇಟ್ ಇಸ್ 2x minus 3z minus y. ಓಕೆ, ಸೊ ದೀಸ್ ಆರ್ ಮೈ a, b ಆ್ಯಂಡ್ c. ಓಕೆ, ಎಲ್ಲಿದೆ c? ಇಲ್ಲಿದೆ. ಸಾರಿ, c is equal to z, a is here and b is here. Therefore, a, b, c I have got. Now we know what are a, b and c. What I will be doing now is I shall take a, b and c and substitute it over here. Right, now these are my values of a, b and c I had. A is x minus z, b is 2x minus y minus 3z and c is z. Therefore, I have substituted them. Therefore, this is my x, y, z as a linear combination of the second basis vector. Now you see, ನಮಗೆ ಸ್ಟ್ಯಾಂಡರ್ಡ್ ಬೇಸಿಸ್ ಆಗಿದ್ರೆ ಎಷ್ಟು ಸಿಂಪಲ್ ಆಗುತ್ತೆ. ಸ್ಟ್ಯಾಂಡರ್ಡ್ ಬೇಸಿಸ್ ಅಲ್ಲ ಅಂತ ಹೇಳಿದ್ರೆ we should go and find out how to express in terms of the given basis. Right. Now any random vector I have expressed in terms of these given basis vector. Now I should find out what is my transformation. Therefore, I shall operate with t on both sides. So left side t of x by z ಆಗುತ್ತೆ, right side ಏನಾಗುತ್ತೆ, x minus z is a number. Keep it outside and take the transformation of the vector 1, 2, 0 plus 2x minus y minus 3z is numbers. Second x, y, z ಯಾವುದೋ ಒಂದು number. These coordinates are real numbers. Into transformation of 0 minus 1, 0 plus z outside it to transformation of 1 minus 1 and 1. We already know all these values. T of 1, 2, 0 ಏನು, t of 1, 2, 0 is 1 minus 1 plus 2x minus y minus 3z into t of 0 minus 1, 0 is 2, 0 plus z ಹೊರಗಡೆ ಇಟ್ಟು t of 1 minus 1, 1 is 7, minus 3. Simplify. This is going to give us the linear transformation. How to simplify? First all coordinates scalars ನೆಲ್ಲ multiply ಮಾಡಿಕೊಂಡು then we shall add up. ಸೊ ಏನು ಮಾಡಬೇಕು, 1 minus 1ಗೆ x minus z ಮಲ್ಟಿಪ್ಲೈ ಮಾಡಬೇಕು. 1 ಇಂದ ಮಲ್ಟಿಪ್ಲೈ ಮಾಡಿದರೆ x y z, ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡಿದರೆ ಮೈನಸ್ x ಪ್ಲಸ್ z ಪ್ಲಸ್ ಮಲ್ಟಿಪ್ಲೈ 2 to this one. ಫಸ್ಟ್ ಕೋಆರ್ಡಿನೇಟ್ ಏನಾಗುತ್ತೆ, 4x minus 2y minus 6z. ಸೆಕೆಂಡ್ ಕೋಆರ್ಡಿನೇಟ್ this scalar into 0, that is 0 plus z into 7 is 7z minus 3 into z is minus 3z. ನಾವು ಎಲ್ಲನೂ ಆರ್ಡರ್ಡ್ ಪೇರ್ ಎಲ್ಲದನ್ನ ಆ್ಯಡ್ ಮಾಡಿ ಫಸ್ಟ್ ಕೋಆರ್ಡಿನೇಟ್ಸ್ ಆ್ಯಡ್ ಮಾಡ್ತೀನಿ. ಎಕ್ಸ್ ಮೈನಸ್ ಝೆಡ್ ಪ್ಲಸ್ 4x minus 2y minus 6z ಪ್ಲಸ್ 7z. ದಿಸ್ ಇಸ್ ದ ಫಸ್ಟ್ ಕೋಆರ್ಡಿನೇಟ್. ಸೆಕೆಂಡ್ ಕೋಆರ್ಡಿನೇಟ್ಸನ್ನು ಆ್ಯಡ್ ಮಾಡ್ತೀನಿ. ಮೈನಸ್ ಎಕ್ಸ್ ಪ್ಲಸ್ ಝೆಡ್, ಇಲ್ಲಿ ಪ್ಲಸ್ 0, ಇಲ್ಲಿ ಮೈನಸ್ 3z.
Simplify, this is my linear transformation. Simplify very carefully, I am writing it down here. X ella combine ಮಾಡಿ, what is my x? X plus 4x gives me 5x. Y combine ಮಾಡಿ, y ಯಾವುದಿದೆ ಒಂದೇ y ಇರೋದು, 5x minus 2y. Z combine ಮಾಡಿ, 7z minus 6z is 1z, 1z minus z is 0, z ಎಲ್ಲ ಕ್ಯಾನ್ಸಲ್ ಆಯಿತು. ಇಲ್ಲಿ ಎಕ್ಸ್ ವೈ ಝೆಡ್ 3 ಆಯಿತು. ಇಲ್ಲಿ ಎಕ್ಸ್ ಕಂಪೇರ್ ಮಾಡುವ, ಎಕ್ಸ್ ಮೈನಸ್ ಎಕ್ಸ್ ಮಾತ್ರ ಇರೋದು, ಝೆಡ್ ಮೈನಸ್ 3z is going to give me minus 2z. Therefore, this is the transformation T of x, y, z. So this is my required transformation. Therefore, this is how we construct linear transformation from a given matrix. This completes this session. Matrix to linear transformation and linear transformation to a matrix. Both the things are done. I hope you have understood. You can contact if you have any doubts. Thank you.